ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಜೈಲಿನಲ್ಲಿರುವಂತಹ ನಟ ದರ್ಶನ್ ಮತ್ತೊಮ್ಮೆ ಅವರಿಗೆ ತೀವ್ರ ಮಟ್ಟದ ಬೆನ್ನು ನೋವು ಮತ್ತು ಸೊಂಟ ನೋವು ಕಾಡ್ತಾ ಇದೆಯಂತೆ. ಬೆನ್ನು ನೋವಿನ ಚಿಕಿತ್ಸೆಗಾಗಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಜೈಲಿಗೆ ಹೋದ 2 ತಿಂಗಳಲ್ಲಿ ಮೊದಲ ಬಾರಿಗೆ ದರ್ಶನ್ ಕೇಳಿಕೊಂಡಿದ್ದಾರೆ. 4 ದಿನಗಳ ಹಿಂದೆ ಜೈಲಾಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ಜೈಲಿನ ವೈದ್ಯರಿಂದಲೇ ದರ್ಶನ್ ಬೆನ್ನು ನೋವಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪ್ರತಿನಿತ್ಯ ದರ್ಶನ್ ಹೆಲ್ತ್ ರಿಪೋರ್ಟ್ ಪಡಿತಾ ಇದ್ದಾರೆ ಜೈಲಾಧಿಕಾರಿಗಳು. ಫಂಗಸ್ ಆಗಿದೆ, ಇಲ್ಲಿನ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ದರ್ಶನ್ ಹೇಳಿದ್ರು. ಮಾತ್ರವಲ್ಲ, ನನಗೆ ಒಂದು ತೊಟ್ಟು ವಿಷ ಕೊಟ್ಟು ಬಿಡಿ, ನಾನು ಪ್ರಾಣವನ್ನು ಕಳೆದುಕೊಳ್ತೇನೆ ಅಂತ ಕೂಡ ಹೇಳಿದ್ರು. ಆದರೆ ಈಗ ಪರಪ್ಪನ ಅಗ್ರಹಾರದಲ್ಲಿ ಮೊದಲ ಬಾರಿಗೆ ತನ್ನ ನೋವಿನ ಬಗ್ಗೆ ಹೇಳಿದುಕೊಂಡಿದ್ದಾರೆ. ಚಿಕಿತ್ಸೆ ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಹಾಗೆ ನೋಡಿದರೆ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾಗ ತೀವ್ರ ಮಟ್ಟದ ಬೆನ್ನು ನೋವು ಕಾಣಿಸಿಕೊಂಡಿತ್ತು. ಆ ಕಾರಣದಿಂದಾಗಿ ಅವರಿಗೆ ಚಿಕಿತ್ಸೆಯ ಅಗತ್ಯ ಇತ್ತು ಅಂತ ಹೇಳಿ ಅಲ್ಲಿನ ಜೈಲಾಧಿಕಾರಿಗಳು ಕೂಡ ಒಪ್ಪಿಕೊಂಡಿದ್ರು. ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿತ್ತು. ಆ ನಂತರದಲ್ಲಿ ಬೆಂಗಳೂರಿನ BGS ಆಸ್ಪತ್ರೆಗೆ ಕರೆದುಕೊಂಡು ಬಂದು ಅಡ್ಮಿಟ್ ಮಾಡಲಾಗಿತ್ತು. ಆರೋಗ್ಯದ ಕಾರಣಕ್ಕಾಗಿ ದರ್ಶನ್ಗೆ ಜಾಮೀನು ಕೂಡ ಲಭ್ಯವಾಗಿತ್ತು. ಆದರೆ ಜಾಮೀನು ಸಿಕ್ಕ ನಂತರದಲ್ಲಿ ದರ್ಶನ್ ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡ್ರು. ಬೇರೆ ಬೇರೆ ರಾಜ್ಯಗಳಿಗೆ ಹೋದರು. ಇನ್ನು ಬೇರೆ ಬೇರೆ ದೇಶಗಳಿಗೆ ಹೋಗಬೇಕು ಶೂಟಿಂಗ್ ಎಂದಾಗ ಮತ್ತೆ ಕೇಳ್ಕೊಂಡ್ರು. ಶೂಟಿಂಗ್ ಅವಕಾಶ ಸಿಕ್ತು. ಆದರೆ ಈ ಅವಧಿಯಲ್ಲಿ ದರ್ಶನ್ ಚಿಕಿತ್ಸೆ ಮಾಡಿಕೊಂಡಿದ್ರಾ ಅಂತ ಕೇಳಿದ್ರೆ, ಶಸ್ತ್ರಚಿಕಿತ್ಸೆ ಆಗಿತ್ತಾ ಅಂತ ಕೇಳಿಕೊಂಡ್ರೆ ಇಲ್ಲ. ಆದ್ರೆ ಇದೀಗ ಅದೇ ನೋವಿನ ಕಾರಣಕ್ಕಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಿಬಿಡಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದಾರೆ ದರ್ಶನ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ, ಜಾಮೀನು ಪಡೆದ ಸಂದರ್ಭದಲ್ಲಿ ದರ್ಶನ್ಗೆ ಚಿಕಿತ್ಸೆ ಪಡೆದುಕೊಳ್ಳಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ಗುಣಮುಖರಾಗಲಿಕ್ಕೆ ಅವಕಾಶ ಇತ್ತು. ಯಾಕೆ ಮಾಡಿಸಿಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಸದ್ಯಕ್ಕೆ ಇಲ್ಲ. ಆದ್ರೆ ಇದೀಗ ದರ್ಶನ್ಗೆ ಕಾಡ್ತಾ ಇರುವಂತ ನೋವು ಹಳೆ ನೋವೇನಾ, ಮತ್ತೆ ಅದು ಮರುಕಳಿಸಿದ್ಯಾ, ಫಂಗಸ್ ಬೇರೆ ಇಲ್ಲಿ ಸೇರಿಸಿಕೊಂಡಿದೆ ಅಂತ ಬೇರೆ ಹೇಳಿದ್ರು. ಈಗ ದರ್ಶನ್ನ ಆರೋಗ್ಯ ಸ್ಥಿತಿ ಹೇಗಿದೆ, ಜೈಲಾಧಿಕಾರಿಗಳು ಯಾವ ತೀರ್ಮಾನವನ್ನು ತೆಗೆದುಕೊಳ್ಬಹುದು ಅಂತ? ಕಳೆದ 4 ದಿನಗಳ ಹಿಂದೆ ಜೈಲು ಅಧಿಕಾರಿಗಳಿಗೆ ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ ಈಗಾಗಲೇ ಒಂದು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಬೆನ್ನು ನೋವಿಗೆ ಏನು ಚಿಕಿತ್ಸೆಯನ್ನು ಬೇಕು ಅಂತೇಳಿ, ನನಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಹಿಂದೆ ನ್ಯಾಯಾಲಯದಲ್ಲೂ ಕೂಡ ಈತ ನನಗೆ ಫಂಗಸ್ ಆಗ್ತಾ ಇದೆ, ಸರಿಯಾದ ರೀತಿಯ ಬೆಳಕಿಲ್ಲ, ಹೀಗಾಗಿ ನನಗೆ ವಾಕ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೆ. ಅದಕ್ಕೆ ಏನು ಕೋರ್ಟ್ ಕೂಡ ಜೈಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿತ್ತು. ಹೀಗಾಗಿ ಜೈಲು ಅಧಿಕಾರಿಗಳು ಬೆಳಗ್ಗೆ ಮತ್ತು ಸಂಜೆ 1 ಗಂಟೆಗಳ ಕಾಲ ಅವರಿಗೆ ವಾಕ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಅಂತ ನ್ಯಾಯಾಲಯಕ್ಕೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ರು, ಕೋರ್ಟ್ ಸೂಚನೆ ಆದ ಬಳಿಕ. ಸೊ ಇದೀಗ ದರ್ಶನ್ ಹೆಚ್ಚುವರಿ ಹಾಸಿಗೆ ದಿಂಬುವನ್ನು ಕೊರಿದ್ರು. ಅದರಲ್ಲೂ ಕೂಡ ಅವರಿಗೆ ಜೈಲು ಅಧಿಕಾರಿಗಳು ಜೈಲು ಕೈಪಿಡಿಯಲ್ಲಿ ಏನಿದೆ ಅದನ್ನು ಆಧಾರವಾಗಿಟ್ಕೊಂಡು ನಾವು ಈಗಾಗಲೇ ಒಬ್ಬ ವಿಚಾರಣಾಧೀನ ಕೈದಿಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ಕೊಟ್ಟಿವಿ, ಆದರೆ ನಾನು ಇಂತಹದ್ದೇ ಬ್ಯಾರಕ್ನಲ್ಲಿ ಇರಬೇಕು ಅಂತೇಳಿ ವಿಚಾರಣಾಧೀನ ಕೈದಿ ಯಾಕೆ ಡಿಮ್ಯಾಂಡ್ ಮಾಡುವಾಗಿಲ್ಲ. ಯಾಕಂತ ಹೇಳಿದ್ರೆ ಆತ ಡಿಮ್ಯಾಂಡ್ ಮಾಡಿದೆ ಆದರೆ ಅದಕ್ಕೇನಾದರೂ ಪೂರ್ವ ನಿಗದಿತವಾಗಿ ಇಲ್ಲ ಮುಂದೆ ಯಾವುದಾದ್ರೂ ಪ್ಲಾನ್ಗಳನ್ನು ಮಾಡಿಕೊಳ್ಳಬಹುದು ಅಂತೇಳಿ, ಈ ಕಾರಣಕ್ಕಾಗಿ ಅವರು ಡಿಮ್ಯಾಂಡ್ ಮಾಡಿ ಅದು ಇಂತಹದ್ದೇ ಬ್ಯಾರಕ್ನಲ್ಲಿ ನಾನು ಇರಬೇಕು ಅಂತ ಕೇಳಿಕ್ಕೆ ಬರೋದಿಲ್ಲ. ಜೈಲು ಅಧಿಕಾರಿಗಳಿಗೆ ತಮ್ಮ ಕಾನೂನು ಅಡಿಯಲ್ಲಿ ಓರ್ವ ಆರೋಪಿಯನ್ನು ಯಾವ ರೀತಿಯಾಗಿ ಬದಲಾವಣೆಯನ್ನು ಮಾಡಬೇಕು, ಹಿಡಿತದಲ್ಲಿ ಇಟ್ಕೊಳ್ಬೇಕು, ಅದು ಜೈಲು ಅಧಿಕಾರಿಯ ವಿವೇಚನೆಗೆ ಬಿಟ್ಟಿರುತ್ತೆ. ಆದರೆ ಜೈಲು ಮ್ಯಾನ್ಯುವಲ್ ಏನಿರುತ್ತೆ ಆ ಮ್ಯಾನ್ಯುವಲ್ ಪ್ರಕಾರನೇ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡಬೇಕಾಗತ್ತೆ. ಇದೀಗ ಪುನಃ ಏನು ದರ್ಶನ್ ನನಗೆ ಬೆನ್ನು ನೋವಾಗಿದೆ, ಚಿಕಿತ್ಸೆಯನ್ನು ಕೊಡಿಸಿ ಅಂತ ಹೇಳಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಜೈಲಿನಲ್ಲಿ ಅವ್ರದ್ದೇ ಆದಂತಹ ಒಂದು ವೈದ್ಯಕೀಯ ಅಂದರೆ ಆಸ್ಪತ್ರೆಗಳಿರುತ್ತೆ, ಜೈಲು ಆಸ್ಪತ್ರೆಗಳು, ಅಲ್ಲಿ ವೈದ್ಯರ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈಗ ಸದ್ಯ ದರ್ಶನ್ ಮನವಿಯ ಮೇರೆಗೆ ಜೈಲಿನಲ್ಲಿರುವಂಥ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಜೈಲಿನಿಂದ ಚಿಕಿತ್ಸೆಯನ್ನು ಆತ ಪಡ್ಕೊಳ್ತಾ ಇದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಆದರೆ
ನಿಖರವಾದ ಇಂಥದ್ದೇ ಕಾಯಿಲೆ ಇದೆ, ಇಂಥದ್ದೇ ಸ್ಪೈನಲ್ ಪ್ರಾಬ್ಲಮ್ ಇದೆಯಾ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಜೈಲು ಅಧಿಕಾರಿಗಳು ಅದನ್ನು ಬಹಿರಂಗಗೊಳಿಸಿಲ್ಲ. ಆದರೆ ಆತ ಬೆನ್ನು ನೋವು ಅಂತೇಳಿ ಚಿಕಿತ್ಸೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಮುಂದಿನ ದಿನಗಳ ಇದಕ್ಕೆ ಶಸ್ತ್ರಚಿಕಿತ್ಸೆ ಬೇಕಾಗುತ್ತಾ, ಇಲ್ಲ ಜೈಲಿನಲ್ಲಿರುವಂಥ ವೈದ್ಯರು ಕೊಡುವಂಥ ಅದೇ ಒಂದು ಚಿಕಿತ್ಸೆ ಸಾಕಾಗುತ್ತಾ, ಇಲ್ಲ ಥೆರಪಿಗಳು ಬೇಕಾಗುತ್ತಾ ಅನ್ನೋದನ್ನು ನೋಡಬೇಕಾಗುತ್ತೆ. ಇಲ್ಲ ಒಂದು ವೇಳೆ ಅದು ಮುಂದಿನ ದಿನಗಳಲ್ಲಿ ದರ್ಶನ್ ಆರೋಗ್ಯದ ಮೇಲೆ ಇಲ್ಲ ಆತನ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳೋದಾದರೆ, ಈ ಹಿಂದೆ ಆತ ಎಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೆ, BGS ಇರ್ಬೋದು, ಇಲ್ಲ ಮೈಸೂರಿನಲ್ಲಿ ಇರ್ಬೋದು, ಇಲ್ಲ ಬೇರೆ ಯಾವುದಾದ್ರೂ ಸರ್ಕಾರಿ ಆಸ್ಪತ್ರೆಗಳಿಗೆ ವೈದ್ಯರು ಸಲಹೆಯನ್ನು ಕೊಟ್ಟರೆ ಅಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳ್ಳೆಯ ಆಸ್ಪತ್ರೆಗಳಿರುವಂಥದ್ದು, ಸರ್ಜನ್ಗಳಿರ್ತಾರೆ, ಅಲ್ಲೂ ಕೂಡ ಆತ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕಾಗತ್ತೆ. ಸೊ ಆದರೆ ಸದ್ಯಕ್ಕೆ ಜೈಲಿನಲ್ಲಿ ಆತನಿಗೆ ಬೆನ್ನು ನೋವಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಆದರೆ ಇದು ನಿಜಕ್ಕೂ ಬೆನ್ನು ನೋವಿಂದ ಆಗ್ತಾ ಇದೆಯಾ, ಸಮಸ್ಯೆ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ವೈದ್ಯರು ಪರಿಶೀಲನೆ ನಡೆಸಿ ಆತನಿಗೆ ಒಂದು ವರದಿಯನ್ನು ಕೂಡ ಅವರು ಜೈಲು ಅಧಿಕಾರಿಗಳಿಗೆ ಕೊಡಬೇಕಾಗುತ್ತೆ. ಅವರು ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂಥದ್ದು. ಸೊ ಒಂದು ವೇಳೆ ಇದು ಹೆಚ್ಚಿನ ಚಿಕಿತ್ಸೆ ಬೇಕಾದ್ರಿಂದ ಹೆಚ್ಚುವರಿ ಚಿಕಿತ್ಸೆಗೆ ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಕೋರ್ಟ್ನ ಅನುಮತಿಯನ್ನು ಪಡ್ಕೊಂಡು ಶಿಫ್ಟ್ ಮಾಡುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್.